ಪ್ರೀತಿಯ ಪ್ರಥಮ ಹಾಗೂ ದ್ವಿತೀಯ PUC ವಿದ್ಯಾರ್ಥಿಗಳೇ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ತಾವುಗಳು ಇಟ್ಟಿರುವಂತಹ ನನ್ನ ಯೂಟ್ಯೂಬ್ ಚಾನಲ್ ಮೇಲೆ ವಿಶ್ವಾಸ ಇದೆ ಅಲ್ವಾ, ಅದು ಇವತ್ತು ರೀಚ್ ಆಗಿದೆ. ನಿಜವಾಗಿಯೂ ಅದು ಕಾಣ್ತಾ ಇದೆ. ಅದು ಏನು ಅಂತ ಹೇಳಿದರೆ ವಿ ಹ್ಯಾವ್ ರೀಚ್ಡ್ 1 lakh ಸಬ್ಸ್ಕ್ರೈಬರ್ಸ್ ಅಂತ. ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ನಮ್ಮ ಕೇವಲ PUC ವಿದ್ಯಾರ್ಥಿಗಳು, ಅದು ಸ್ಪೆಷಲಾಗಿ ಎಜುಕೇಷನಲ್ ಚಾನಲ್ ಅಂತ ಹೇಳಿದರೆ ಅದು ನಮ್ಮದೇ ಕರ್ನಾಟಕದಲ್ಲಿ ಇರುವಂಥದ್ದು. ಅದು ನೀವು ತೋರಿಸಿದಂತಹ ಪ್ರೀತಿ. ಬನ್ನಿ ಸರ್, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಲೆಟ್ ಮಿ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಇವತ್ತಿನ ಒಂದು ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರುವಂಥದ್ದು ಅದು ಗ್ರಾಮರಿನ ಮೇಲೆ ಆಗಿರುತ್ತೆ. ನಮ್ಮ ಪ್ರಥಮ PUC ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ದ್ವಿತೀಯ PUC ವಿದ್ಯಾರ್ಥಿಗಳಾಗಿರ್ಬೋದು, ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಹೆಲ್ಪ್ ಆಗಲಿದೆ. ಆದರೆ ಈ ಒಂದು ವಿಡಿಯೋದಲ್ಲಿ ಜಾಸ್ತಿ ಫೋಕಸ್ ಯಾರಿಗೆ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ ನಮ್ಮ ಪ್ರಥಮ PUC ವಿದ್ಯಾರ್ಥಿಗಳಿಗೆ ಫೋಕಸನ್ನು ಮಾಡುತ್ತಿರುವಂಥದ್ದು. ಬಿಕಾಸ್ ಇದೇ ವರ್ಷ ಅವರು ಕಾಲೇಜಿಗೆ ಕಾಲನ್ನು ಇಟ್ಟಿರುವಂಥದ್ದಾಗಿರುತ್ತೆ. ಫಸ್ಟ್ ಸ್ಟೆಪ್ ಹೌದಲ್ವಾ ಕಾಲೇಜಲ್ಲಿ. ಹಾಗಾಗಿ ಅವರಿಗೆ ಸ್ವಲ್ಪ ಇಂಪಾರ್ಟೆನ್ಸ್ ಇರುತ್ತೆ. ಆದರೆ ಗ್ರಾಮರ್ ಏನೆಲ್ಲ ಬರಿತೀನೋ ಅದೆಲ್ಲದೂ ಕೂಡ ನಮ್ಮ ದ್ವಿತೀಯ PUC ವಿದ್ಯಾರ್ಥಿಗಳಿಗೂ ಕೂಡ ಆನ್ಯುವಲ್ ಎಕ್ಸಾಮ್ಗೆ ಇರುತ್ತೆ. ಹಾಗಿದ್ರೆ ಈ ಒಂದು ವಿಡಿಯೋ ಮಾಡುತ್ತಿರುವಂಥದ್ದು ಇವತ್ತು ಗ್ರಾಮರಿನ ಮೇಲೆ ಕೇವಲ ಪ್ರಥಮ PUC ಹಾಗೂ ದ್ವಿತೀಯ PUC ವಿದ್ಯಾರ್ಥಿಗಳಿಗ ಅಂತ ಡೌಟ್ ಇದ್ದರೆ ನೋ, ದಿಸ್ ವಿಡಿಯೋ ಇಸ್ ಪ್ಯೂರ್ಲಿ ಮೆಂಟ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಈ ಒಂದು ವಿಡಿಯೋ ಬಂದು ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರಿತಾ ಇದ್ದೀರೋ, FDA, SDA ಆಗಿರ್ಬೋದು, ಅಥವಾ ಕಾನ್ಸ್ಟೇಬಲ್ ಆಗಿರ್ಬೋದು, ಅಥವಾ ಬ್ಯಾಂಕಿಂಗ್ ಎಕ್ಸಾಮ್ ಆಗಿರ್ಬೋದು, ಅಥವಾ CET ಎಕ್ಸಾಮ್ ಆಗಿರ್ಬೋದು, ಹೌದಲ್ವಾ, ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಯಾರಿಗೆ, ನಮ್ಮ ಟೀಚರ್ಸ್ಗಳಿಗೆ, ಅಂಥ TET ಎಕ್ಸಾಮ್ ಅಂತಹ ಎಕ್ಸಾಮ್ಗಳಿಗೆ ಎಲ್ಲದೂ ಕೂಡ ಇದು ಬಹಳ ಹೆಲ್ಪ್ಫುಲ್ ಆಗಲಿದೆ. ಬನ್ನಿ ಸರ್, ಒಂದೊಂದಾಗಿ ಈಗ ಟಾಪಿಕ್ಸ್ಗಳನ್ನು ನಾವು ಮಾತಾಡ್ತಾ ಹೋಗೋಣ. ಫಸ್ಟ್ ಇಯರ್ PUCಗೆ ಇರುವಂತಹ ಗ್ರಾಮರಿನ ಟಾಪಿಕ್ಗಳು ಯಾವುದು ಅಂತ ಕ್ಲಿಯರ್ ಆಗಬೇಕು, ಡೌಟು ನಿಮಗೆ. ಮೊದಲನೇದಾಗಿ ನಮ್ಮ ಪ್ರಥಮ PUCಯ ವಿದ್ಯಾರ್ಥಿಗಳಿಗೆ ಆರ್ಟಿಕಲ್ಸ್ ಅಂತ ಒಂದು ಬರುತ್ತೆ, ಆರ್ಟಿಕಲ್ಸ್ ಕ್ಲಿಯರ್. ಸೆಕೆಂಡ್ ಟಾಪಿಕ್ ಬಂದುಬಿಟ್ಟು ಪ್ರಿಪೋಸಿಷನ್ಸ್ ಅಂತ ಬರುತ್ತೆ. ನೋಡಿ, ಇದ್ರ ಬಗ್ಗೆ ಎಲ್ಲ ನಿಮಗೆ ಗೊತ್ತಿರಬೇಕು. ಥರ್ಡ್ ಟಾಪಿಕ್ ಬಂದು ಸಬ್ಜೆಕ್ಟ್ ಆ್ಯಂಡ್ ವರ್ಬ್ ಅಗ್ರಿಮೆಂಟ್ ಅಂತ ಇರುತ್ತೆ. ಫೋರ್ತ್ ಟಾಪಿಕ್ ಬಂದುಬಿಟ್ಟು ಪ್ರೀತಿಯ ವಿದ್ಯಾರ್ಥಿಗಳೇ ಪ್ಯಾಸಿವ್ ವರ್ಬ್ಸ್ ಅಂತ ಇರುತ್ತೆ. ಫಿಫ್ತ್ ಟಾಪಿಕ್ ಬಂದು ನಿಮಗೆ ಪ್ಯಾಸೇಜ್ ಅಂತ ಇರುತ್ತೆ, ನೆನಪಿರಲಿ ಸಿಕ್ಸ್ತ್ ಟಾಪಿಕ್ ನಿಮಗೆಲ್ಲ ಬಂದುಬಿಟ್ಟು ಒಂದು ಡಿಕ್ಷನರಿ ವರ್ಕ್ ಅಂತ ಇರುತ್ತೆ, ಡಿಕ್ಷನರಿ ಸೆವೆಂತ್ ಟಾಪಿಕ್ ನಿಮಗೆಲ್ಲ ಬಂದುಬಿಟ್ಟು ರೆಫರ್ ದಿ ಫಾಲೋಯಿಂಗ್ ಅಂತ ಇರುತ್ತೆ, ರೆಫರ್ ದಿ ಫಾಲೋಯಿಂಗ್. ವಿಡಿಯೋ ಸ್ವಲ್ಪನೂ ಸ್ಕಿಪ್ ಮಾಡಬೇಡಿ ವಿದ್ಯಾರ್ಥಿಗಳೇ. ರೀಸನ್ ಇಷ್ಟೇ, ಏನಿದೆ ಯಾವ ಭಾಗ ನಿಮಗೆ ಯೂನಿಟ್ ಟೆಸ್ಟ್ 1ಕ್ಕೆ ಬರುತ್ತೆ, ಯಾವುದು ಪ್ರಿಪೇಟ್ರಿಗೆ ಬರುತ್ತೆ, ಹಾಗೂ ಯಾವುದು ಮಿಡ್ ಟರ್ಮಿಗೆ, ಜೊತೆಗೆ ಆ್ಯನ್ಯುವಲ್ ಎಕ್ಸಾಮಿಗೆ ಏನು ಬರುತ್ತೆ ಅಂತ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಿಮಗೆ ನಾನು ಆ ಸೀಕ್ರೆಟು ಅಥವಾ ಏನಂತಿರೋ ಸಂಪೂರ್ಣವಾಗಿ ರಿವೀಲನ್ನು ಮಾಡಿಕೊಡ್ತಾ ಇದ್ದೇನೆ. ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗೆ ಯಾವ ಗ್ರಾಮರ್ ಇದೆ ಅದು ಕೂಡ ಇಲ್ಲಿ ನಾನು ಡಿಸ್ಕಸನ್ನು ಮಾಡ್ತಾ ಹೋಗ್ತಾ ಇರ್ತೇನೆ. ಪೇರೆಂಟ್ಸ್ ಆಗಿರ್ಬೋದು ಅಥವಾ ಅಣ್ಣ ತಮ್ಮಂದರಾಗಿರ್ಬೋದು, ನಿಮ್ಮದು ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಬಹಳ ಹೆಲ್ಪ್ಫುಲ್ ಆಗಲಿದೆ. ನೋಡಿ, ಈಗ ಸ್ವಲ್ಪ ಸಮಯ ಕೊಟ್ಟರೆ ಫುಲ್ ಟಾಪಿಕ್ಗೆ ಬರೆದು ಬಿಡ್ತಿದ್ದೆ, ಕೊಡಿ ಸ್ವಲ್ಪ ನೋಡಿ, ಆರ್ಟಿಕಲ್ಸು, ಪ್ರಿಪೋಸಿಷನ್ಸು, ಸಬ್ಜೆಕ್ಟ್ ಆ್ಯಂಡ್ ವರ್ಬ್ ಅಗ್ರಿಮೆಂಟ್, ಪ್ಯಾಸಿವ್ ವರ್ಬ್ಸ್, ಪ್ಯಾಸೇಜ್, ಡಿಕ್ಷನರಿ ಭಾಗ ಹಾಗೂ ರೆಫರ್ ದಿ ಫಾಲೋಯಿಂಗ್ ಅಂತ ಇದೆ. ಇನ್ನೊಂದು ಯಾವ ಭಾಗ ಅಂತ ಹೇಳಿದರೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಅದು ಎರರ್ಸ್ ಆಗಿರುತ್ತೆ, ಎರರ್ಸ್ ಕ್ಲಿಯರ್. ಇನ್ನೊಂದು ಯಾವುದು ಅಂತ ಹೇಳಿದರೆ ರೀಅರೇಂಜ್ ಆಗಿರುತ್ತೆ, ರೀಅರೇಂಜ್. ಇನ್ನೊಂದು ಡೈಲಾಗ್ ರೈಟಿಂಗ್ ಆಗಿರುತ್ತೆ. ಈ ಡೈಲಾಗಲ್ಲಿ 2 ರೀತಿ ಡೈಲಾಗ್ ಇರುತ್ತೆ, ಅದನ್ನು ಕೂಡ ನಾನು ನಿಮಗೆ ಕ್ಲಿಯರ್ ಮಾಡಿ ಕೊಡ್ತೇನೆ. ಇನ್ನೊಂದು ಭಾಗ ಅದು ಲೆಟರ್ ರೈಟಿಂಗ್ ಆಗಿರುತ್ತೆ. ಬನ್ನಿ ಈಗ ಪ್ರೀತಿಯ ನನ್ನ ಪ್ರಥಮ ಹಾಗೂ ದ್ವಿತೀಯ PUC ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಮ್ಮ ಪ್ರಥಮ PUCಗೆ ಇರುವಂಥ ಸಂಪೂರ್ಣವಾಗಿ ಗ್ರಾಮರನ್ನು ಬೋರ್ಡ್ ಮೇಲೆ ಬರೆದಿರುವಂಥದ್ದು. ಹಾಗಿದ್ರೆ ನಿಮಗೆ ಈಗ ಯೂನಿಟ್ ಟೆಸ್ಟ್ 1ಗೆ ಯಾವೆಲ್ಲ ಗ್ರಾಮರ್ ಬರುತ್ತೆ ಅಂತ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಯೂನಿಟ್ ಟೆಸ್ಟ್ 1ಗೆ 100% ನಿಮಗೆ ಬರುವಂತಹ ಗ್ರಾಮರು ಅದು ಆರ್ಟಿಕಲ್ಸ್ ಆಗಿರುತ್ತೆ, ಅದು ಪ್ರಿಪೋಸಿಷನ್ಸ್ ಆಗಿರುತ್ತೆ, ಅದು ಸಬ್ಜೆಕ್ಟ್ ಆ್ಯಂಡ್ ವರ್ಬ್ ಅಗ್ರಿಮೆಂಟ್ ಆಗಿರುತ್ತೆ, ಜೊತೆಗೆ ಪ್ಯಾಸಿವ್ ವರ್ಬ್ಸ್ ಆಗಿರುತ್ತೆ. ಇದು ರೇರ್ ಕೇಸ್, ಸ್ಟಾರ್ ಮಾರ್ಕ್ ಹಾಕಿರ್ತೇನೆ. ಕೆಲವೊಂದು ಕಡೆ ಬಹಳ ವೀಕ್ ಆಗಿದ್ದರೆ ಹುಡುಗರು ರೂರಲ್ ಏರಿಯಾ ಅಥವಾ ವಿಲೇಜ್ಗಳಲ್ಲಿ ಅವರಿಗೆ ಪ್ಯಾಸೇಜ್ ಕೂಡ ಕೊಡ್ತಾರೆ 5 ಮಾರ್ಕ್ಸಿಗೆ. ಯೂನಿಟ್ ಟೆಸ್ಟ್ 1ಗೆ ಆಗಿರುತ್ತೆ. ಡಿಕ್ಷನರಿ ವರ್ಕು ಹೀಗೆ ಕೊಡಲ್ಲ ನಿಮಗೆ, ಮಿಡ್ ಟರ್ಮ್ ಎಕ್ಸಾಮಿಗೆ ಕೊಡ್ತಾರೆ. ಇಲ್ಲಿ ಮಿಡ್ ಟರ್ಮ್ ಅಂತ ಬರೆದು ಬಿಡ್ತೀನಿ, ಮಿಡ್ ಟರ್ಮು, ಪ್ರಿಪೇಟ್ರಿ, ಆ್ಯನ್ಯುವಲ್ ಎಕ್ಸಾಮಿಗೆ
ಎಲ್ಲ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ಆಯಿತಾ. ಸಂಪೂರ್ಣವಾಗಿ ನಾನು ಒಂದೊಂದಾಗಿ ನಿಮಗೆ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತಾ ಹೋಗ್ತೀನಿ. ಆರ್ಟಿಕಲ್ಸ್ ಅಂದರೆ ಯಾವ ರೀತಿ ಬರುತ್ತೆ ಎಕ್ಸಾಮಲ್ಲಿ, ಪ್ರಿಪೋಸಿಷನ್ಸ್ ಅಂದರೆ ಯಾವ ರೀತಿ ಎಕ್ಸಾಮಲ್ಲಿ ಕ್ವಶನ್ಸನ್ನು ಕೇಳ್ತಾರೆ ಅಂತ. ಈಗ ರೆಫರ್ ದಿ ಫಾಲೋಯಿಂಗ್ ಅಂತ ಇದೆ, ಇದು ಕೂಡ ಅಷ್ಟೇ ನಿಮ್ಮ ಆ್ಯನ್ವಲ್ಲು ಹಾಗೂ ನಿಮ್ಮ ಪ್ರಿಪೇಟ್ರಿ ಮಿಡ್ ಟರ್ಮ್ ಪ್ರಿಪೇಟ್ರಿ ಆ್ಯನ್ವಲಿಗೆ ಬರುವಂತಹ ಪ್ರಶ್ನೆ ಆಗಿರುತ್ತೆ. ಈ ಎರಡ್ಸು ನಿಮ್ಮ ಯೂನಿಟ್ ಟೆಸ್ಟ್ 1ಗೂ ಬರುವ ಸಾಧ್ಯತೆ 90% ಇದೆ. ನೆಕ್ಸ್ಟ್ ರಿಅರೇಂಜ್ ದ ಫಾಲೋಯಿಂಗ್ ಕೂಡ ನಿಮ್ಮ ಯೂನಿಟ್ ಟೆಸ್ಟ್ 1ಗೆ ಬರುವ ಸಾಧ್ಯತೆ ಇರುತ್ತೆ. ಡೈಲಾಗ್ ರೇಟಿಂಗ್, ಈ ಡೈಲಾಗ್ ರೇಟಿಂಗ್ ಬರಲ್ಲ ಆಯಿತಾ, ಈ ಡೈಲಾಗ್ ರೇಟಿಂಗ್ ಬರುವ ಸಾಧ್ಯತೆ ಇರುತ್ತೆ. ಇದು ನಿಮ್ಮ ಮಿಡ್ ಟರ್ಮು ಪ್ರಿಪೇಟ್ರಿ ಹಾಗೂ ಆ್ಯನ್ವಲ್ ಎಕ್ಸಾಮ್ಗೆ ಬರುವಂತಹ ಟಾಪಿಕ್ಗಳು ಆಗಿರುತ್ತೆ. ನಂತರದಲ್ಲಿ ಲೆಟ್ ರೈಟಿಂಗ್ ಇದೆ, ಇದು ಕೂಡ 50-50 ಅಂತ ಯಾಕೆ ಹಾಕಿದ್ದೀನಿ ಅಂದರೆ ಫಸ್ಟ್ ಇಯರ್ PUC ಸ್ಟಾರ್ಟ್ ಆಗಿದ್ದು ಅಡ್ಮಿಷನ್ನು ಆಯಿತಾ, ರೀಸೆಂಟಾಗಿ ಕ್ಲೋಸ್ ಆಗಿರುವಂಥದ್ದು ಲಾಸ್ಟ್ ಡೇಟು. ಹಾಗಾಗಿ ಆ ಒಂದು ವಿದ್ಯಾರ್ಥಿಗಳು ಆಯಿತಾ ಆ ಕ್ಲಾಸಿಗೆ ಇಲ್ಲದೆ ಇರ್ಬೋದು ಅಥವಾ ಅಂತಹ ಕಾಲೇಜುಗಳಲ್ಲಿ ಈ ಲೆಟ್ ರೈಟಿಂಗು ಇನ್ನೂ ಕಂಪ್ಲೀಟ್ ಆಗಿಲ್ಲ ಅಂತ ಹೇಳಿದರೆ ಆಯಿತಾ. ಟೀಚಿಂಗ್ ಪಾರ್ಟಲ್ಲಿ ಇದು ಯಾರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಕ್ವಶನ್ ಪೇಪರು ಸೆಟ್ ಮಾಡುವಂಥದ್ದು ನಿಮಗೆ ಯಾರು ಪಾಠ ಮಾಡ್ತಾಯಿದ್ದಾರೋ ಅವರ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ಈಗಾಗಲೇ ನಿಮ್ಮ ಒಂದು ಲೆಕ್ಚರರ್ಸ್ಗಳು ತಿಳಿಸಿದ್ದಾರೆ ನಿಮಗೆ ಆರ್ಟಿಕಲ್ಸ್ ಇದೆಯೋ ಇಲ್ಲೋ, ಪ್ರಿಪೋಷನ್ಸ್ ಮಾಡಿದರೆ ಪ್ರಿಪೋಷನ್ಸ್ ಕೊಡ್ತಾರೆ. ಆದರೆ ಇವೆಲ್ಲ ಟಿಕ್ ಆಗಿರುವಂಥದ್ದು ಯೂನಿಟ್ ಟೆಸ್ಟ್ 1ಗೆ ಬರುವಂತಹ ಟಾಪಿಕ್ಗಳು ಆಗಿರ್ತವೆ. ಲೆಟ್ ಮಿ ಟೀಚ್ ಯು ಆಯಿತಾ, ಎಲ್ಲಿದೆ, ಎಸ್ 1 by 1 ಸಾಕಲ್ವಾ. ನೋಡಿ ವಿದ್ಯಾರ್ಥಿಗಳೇ, ಇನ್ನೊಂದು ಮುಖ್ಯವಾದ ವಿಷಯ ಹೇಳಬೇಕಿತ್ತು. ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಆರ್ಟಿಕಲ್ಸ್ ಇರುತ್ತೆ, ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಪ್ರಿಪೋಷನ್ಸ್ ಇರುತ್ತೆ, ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಸಬ್ಜೆಕ್ಟ್ ಆ್ಯಂಡ್ ವರ್ಬ್ ಅಗ್ರಿಮೆಂಟ್ ಇರುತ್ತೆ, ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಪ್ಯಾಸಿವ್ ವರ್ಬ್ಸ್ ಇರುತ್ತೆ, ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ನಿಮಗೆ ಬಂದು ರಿಅರೇಂಜ್ ಇರುತ್ತೆ, ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಎರರ್ಸ್ ಕೂಡ ಇರುತ್ತೆ. ಇಷ್ಟು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಇರುವಂಥದ್ದು. ಜೊತೆಗೆ ಈ ಏನು ಹೇಳಿದ್ನಲ್ವ ಆರ್ಟಿಕಲ್ಸು, ಪ್ರಿಪೋಷನ್ಸು, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್, ಪ್ಯಾಸಿವ್ ವರ್ಬ್ಸು ಹಾಗೂ ಎರರ್ಸು ಹಾಗೂ ರಿಅರೇಂಜ್, ಇದು ಸೆಕೆಂಡ್ ಇಯರ್ PUCಗೂ ಕೂಡ ಇರುವಂತಹ ಗ್ರಾಮರ್ ಆಗಿರುತ್ತೆ. ಹಾಗಾಗಿ ನನ್ನ ಪ್ರಥಮ ಹಾಗೂ ದ್ವಿತೀಯ PUC ವಿದ್ಯಾರ್ಥಿಗಳೇ, ವಿತೌಟ್ ಆಯಿತಾ ವೇಸ್ಟಿಂಗ್ ಅವರ್ ಟೈಮ್, ಫಸ್ಟ್ ತಗೊಳ್ಳು ಏನು ಮಾಡಬೇಕು ಅಂತ ಹೇಳಿದರೆ ಒಂದು ಪೇಪರನ್ನು ಈಗ ಇಟ್ಕೋಬೇಕು. ಯಾಕಂದರೆ ಎಲ್ಲ ಶಾರ್ಟ್ ಫಾರ್ಮನ್ನು ಹೇಳ್ಕೊಡ್ತೇನೆ, ಜೀವನದಲ್ಲೂ ಕಲ್ತಿರಬಾರ್ದು ಹಾಗೆ ನಿಮಗೆ ಈಸಿ ವೇನಲ್ಲಿ ಗ್ರಾಮರನ್ನು ಇವತ್ತು ಹೇಳಲಿಕ್ಕೆ ಅಂತಲೇ ಬಂದಿರುವಂಥದ್ದು. ಬಹಳ ಡೀಪಾಗಿ ಗ್ರಾಮರ್ ಬೇಕು ಸರ್, ಮೆನಿ ಎಕ್ಸಾಂಪಲ್ಸ್ ಸರ್, ವಿ ನೀಡ್ ಮೋರ್ ಎಕ್ಸಾಂಪಲ್ಸ್ ಆಯಿತಾ, ನಾಟ್ ಮೆನಿ ಆಯಿತಾ, ವಿ ನೀಡ್ ಮೋರ್ ಎಕ್ಸಾಂಪಲ್ ಸರ್ ಅಂತ ಹೇಳಿದರೆ ದಯವಿಟ್ಟು ತಾವುಗಳು ಏನು ಮಾಡ್ಬೋದು ಅಂತ ಹೇಳಿದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಅಂತಲೇ ಆಯಿತಾ ಲಿಂಕ್ಸ್ಗಳನ್ನು ಕೊಟ್ಟಿರ್ತೇನೆ ಆರ್ಟಿಕಲ್ಸಿನ ಮೇಲೆ. ಆ ಲಿಂಕನ್ನು ಯೂಸ್ ಮಾಡಿ ಆಯಿತಾ ಡೂ ಮೋರ್ ಎಕ್ಸಸೈಸ್. ಎಷ್ಟು ಎಕ್ಸಸೈಸ್ ಮಾಡ್ತೀರೋ ತಾವುಗಳು ಅಷ್ಟು ಪರ್ಫೆಕ್ಟ್ ಆಗ್ತೀರಾ, ಎಷ್ಟು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತೀರೋ ಮ್ಯಾಥ್ಸಲ್ಲಿ ಆಗ್ತೀರಾ. ಬನ್ನಿ ಈಗ ಒಂದೊಂದಾಗಿ ನಾವು ಆರ್ಟಿಕಲ್ಸನ್ನು ವಿಚಾರ ಮಾಡೋಣ. ಆರ್ಟಿಕಲ್ಸ್ ಅಂದರೆ ಏನು ಅಂತ ತಿಳ್ಕೊಬೇಕು. ಫಸ್ಟು ಆರ್ಟಿಕಲ್ಸ್ ಅಂತ ಹೇಳಿದರೆ ಎ ಬರುತ್ತೆ, ಆ್ಯನ್ ಹಾಗೂ ದಿ. ಈಗ ನಾನು ಇಂಗ್ಲೀಷಲ್ಲಿ ನಿಮಗೆ ದೇರ್ ಆರ್ 3 ಟೈಪ್ಸ್ ಆಫ್ ಆರ್ಟಿಕಲ್ಸ್ ಆರ್ ಎ, ಆ್ಯನ್ ಆ್ಯಂಡ್ ದಿ ಅಂತ ಹೇಳ್ತೀನಿ. ಆ ಆ್ಯಂಡು ಕೂಡ ಬರ್ಕೊಂಡಿರ್ತೀರ. ಹಾಗಾಗಿ ಬೋರ್ಡ್ ಮೇಲೆ ಬರೀತಾ ಇರುವಂಥದ್ದು ಎ, ಆ್ಯನ್, ದಿ ಅಂತ ಇದೆ. ಇವೆರಡಕ್ಕೂ ಕೂಡ ನಾವು ಇನ್ಡೆಫಿನೆಟ್ ಆರ್ಟಿಕಲ್ಸ್ ಅಂತ ಕರಿತೀವಿ. ನೋಡಿ, ಇನ್ಡೆಫಿನೆಟ್ ಆರ್ಟಿಕಲ್ಸ್ ಅಂತ ಕರಿತೀವಿ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? ಇದನ್ನು ನಾವು ಡೆಫಿನೆಟ್ ಆರ್ಟಿಕಲ್ ಅಂತ ಕರಿತೀವಿ, ಡೆಫಿನೆಟ್. ಈಗ ನಮಗೆ ಎಕ್ಸಾಮಲ್ಲಿ ಎಲ್ಲೂ ಕೂಡ ಆಯಿತಾ ಯಾವುದು ಕಾಲೇಜ್ ಲೆವೆಲ್ ಆಗಿರ್ಬೋದು ಅಥವಾ ನಮ್ಮ ಹೈಸ್ಕೂಲ್ ಲೆವೆಲ್ ಆಗಿರ್ಬೋದು ಏನು ರೈಟ್ ಇನ್ಡೆಫಿನೆಟ್ ಆರ್ಟಿಕಲ್ಸ್, ನೇಮ್ ಡೆಫಿನೆಟ್ ಆರ್ಟಿಕಲ್ಸ್ ಈ ರೀತಿಯಾಗಿ ಪ್ರಶ್ನೆಗಳೇ ಕೇಳಲ್ಲ. ಆದರೆ ನಮಗೆ ಈ ಕಾನ್ಸೆಪ್ಟು ಗೊತ್ತಿರಬೇಕು. ಇದು ಗೊತ್ತಿಲ್ವಾ? ಬೇಡ ಬಿಡಿ, ಡೋಂಟ್ ವರಿ ಆಯಿತಾ. ಈಗ ನಮಗೆ ಈ ಇನ್ಡೆಫಿನೆಟ್ಟು ಬೇಡ, ಡೆಫಿನೆಟ್ಟು ಬೇಡ, ಆದರೆ ಈ ಮೂರು ಕೂಡ ನಮಗೆ ಗೊತ್ತಿರಬೇಕು. ಯಾಕಂದರೆ ನಿಮ್ಮ ಕ್ವಶನಲ್ಲಿ ಏನು ಮಾಡ್ತಾನೆ ಅಂತ ಹೇಳಿದರೆ ಆಯಿತಾ, ಕ್ವಶನ್ ಯಾವ ರೀತಿಯಾಗಿ ಇರುತ್ತೆ ಅಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ನೋಡಿ, fill in the blanks with suitable articles ಅಂತ ಬಂದ್ಬಿಡುತ್ತೆ. ಆರ್ಟಿಕಲ್ಸ್. ಈಗ ಆರ್ಟಿಕಲ್ಸ್ ಅಂದರೆ ಯಾವುದು ಅಂತ ಗೊತ್ತಿರಬೇಕಲ್ವ. ಎಕ್ಸಾಂಪಲ್ ನೋಡಿ, ಒನ್ಸ್ ಅಪಾನ್ ಡ್ಯಾಶ್ ಟೈಮ್ ಡ್ಯಾಶ್ ಎಲಿಫೆಂಟ್. ನೋಡಿ ಮಕ್ಕಳೇ, ನಿಮಗೆ ಪಾಠ ಮಾಡ್ತಾ ಇರೋದು ನಾನು. ಪೇಪರ್ ಇಟ್ಕೊಂಡು ಒಂದು ಪೆನ್ ಇಟ್ಕೊಂಡು ಕರೆಕ್ಟಾಗಿ ನೀವು ಇವತ್ತು ಬರ್ಕೊಂಡ್ರೆ ಜೀವನದಲ್ಲಿಯೂ ಯು ವಿಲ್ ನಾಟ್ ಲೂಸ್ ಮಾರ್ಕ್ಸ್. ಯಾವ ಭಾಗದಲ್ಲಿ? ಆರ್ಟಿಕಲ್ಸ್ ಭಾಗದಲ್ಲಿ. ಭಾಳ ಈಸಿ ಇದು. ಈಗ ಈ ರೀತಿ ಕೊಟ್ಟಾಗ ನಿಮಗೆ ಗೊತ್ತಿರಬೇಕು ಎ ಆ್ಯಂಡ್ ದಿ ಆರ್ಟಿಕಲ್ಲೇ ಬರೀಬೇಕಿಲ್ಲಿ ಅಂತ. ಭಾಳ ಜನ ಏನು ಮಾಡ್ತೀರಾ ಅಂದರೆ ಎ ಆ್ಯಂಡ್ ದಿ ಬಿಟ್ಬಿಟ್ಟು ಇದಿರುವಂಥದ್ದು ಆನು ಯೂಸ್ ಮಾಡ್ತೀರಾ, ದಿ ಹೌದಲ್ವಾ. ನೆಕ್ಸ್ಟು ಮತ್ತೇನು ಯೂಸ್ ಮಾಡ್ತೀರಾ ನೀವು? ಅಪಾನ್ ಅಂತ ಯೂಸ್ ಮಾಡ್ತೀರಾ, ಬೈ ಅಂತ ಯೂಸ್ ಮಾಡ್ತೀರಾ, ಅಸ್ ಅಂತ ಯೂಸ್ ಮಾಡ್ತೀರಾ, ಇನ್ ಅಂತ ಯೂಸ್ ಮಾಡ್ತೀರಾ. ಈ ರೀತಿಯಾಗಿ ಇವೆಲ್ಲವೂ ಕೂಡ ಪ್ರಿಪೋಸಿಷನ್ಸ್ ಆಗುತ್ತೆ. ಹಾಗಾಗಿ
ನಿಮಗೆ ಕಾನ್ಸೆಪ್ಟ್ ಗೊತ್ತಿರಬೇಕು. ಆರ್ಟಿಕಲ್ಸ್ ಅಂತ ಕ್ವಶನಲ್ಲಿ ಬಂದ ಮೇಲೆ ಕೇವಲ 3 ವರ್ಡ್ಗಳನ್ನು ತಾವುಗಳು ಯಾವುದಾದ್ರೂ 3ರಲ್ಲಿ ಒಂದನ್ನು ಹಾಕಬೇಕು. ಎ ಬರುತ್ತೋ, ಆ್ಯನ್ ಬರುತ್ತೋ, ದಿ ಬರುತ್ತೋ ಅನ್ನೋದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕು. ಈಗ ಬನ್ನಿ ನೋಡಿ, ಈಗ ನಿಮಗೆ ಕರೆಕ್ಟಾಗಿ ಕಲಿಸ್ತೀನಿ. ಯಾವುದೋ ಒಂದು ಸಮಯ, ಒನ್ಸ್ ಅಪಾನ್ ಎ ಟೈಮ್, ಯಾವುದೋ ಒಂದು ಸಮಯ, ಅದನ್ನು ನಾವು ಇಂಡೆಫಿನೆಟ್ ಅಂತ ಕರಿತೀವಿ. ಕ್ಲಿಯರ್ ಮೈ ಡಿಯರ್? ಇಂಡೆಫಿನೆಟಲ್ಲಿ ಈಗ 2 ಇದ್ದಾವೆ, ಏನೂ ಇದೆ, ಆ್ಯನೂ ಇದೆ. ಹಾಗಿದ್ದರೆ ಯಾವುದು ಬರೀಬೇಕು ಸರ್ ಇಲ್ಲಿಂದ? ದಿ ಅಂತೂ ಬರೋದೇ ಇಲ್ಲ, ಡೆಫಿನೆಟಲ್ಲಿ ಬರುವಂಥದ್ದು. ಈಗ ಎ ಇದೆ, ಆ್ಯನ್ ಇದೆ. ಹಾಗಿದ್ರೆ ಇಲ್ಲಿ ನಾನು ಎ ಆ್ಯನ್ ಎರಡೂ ಕೂಡ ಬರ್ಕೊಂತೀನಿ. ಈಗ ಸರ್ ವಿಚ್ ಈಸ್ ದ ರೈಟ್ ಆನ್ಸರ್? ಯಾಕಂದರೆ ಅರ್ಧ ಜನ ವಿದ್ಯಾರ್ಥಿಗಳು ಆ್ಯನ್ ಬರೀತೀರ, ಅರ್ಧ ಜನ ಎ ಬರೀತೀರ. ನೋಡಿ, ದಿಸ್ ಆ್ಯನ್, ಈ ಆ್ಯನ್ ಇದೆ ಅಲ್ವಾ, ನಾವು ಓವೆಲ್ಸ್ ಜೊತೆ, ಓವೆಲ್ಸ್ ಸೌಂಡ್ಸ್ ಜೊತೆ ಯೂಸ್ ಮಾಡುವಂತಹ ಆರ್ಟಿಕಲ್ ಆಗಿರುತ್ತೆ. ಆ್ಯನ್ ಯಾರ ಜೊತೆ ಬರುತ್ತೆ? ಕೇವಲ ಓವೆಲ್ಸ್ ಸೌಂಡಿನ ಮೇಲೆ ಬರುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್ ಅದರ ಮೇಲೆ ನಾನು ಮಾಡಿಕೊಡ್ತೇನೆ ವಿದ್ಯಾರ್ಥಿಗಳೇ. ವಿಡಿಯೋ ಸ್ವಲ್ಪ ಲೆಂತಿ ಆಗುತ್ತೆ, ರೀಸನ್ ಇಷ್ಟೇ, ಅರ್ಥ ಆಗಬೇಕು ಜೀವನದಲ್ಲಿ. ನೋಡಿ, ಈಗ ಒಂದು ಮೂವಿ ನೋಡ್ಕೊಂಡು ಕೂತ್ಕೊಂಡ್ವಿ ಅಂದರೆ 2 ಗಂಟೆ ಆಯಿತಾ. ನಾನು ಈ ವಿಡಿಯೋ ಪ್ರಾರಂಭ ಮಾಡಲಿಕ್ಕೆ ಇಲ್ಲೆಲ್ಲ ಕ್ಲೀನ್ ಮಾಡಿ ಅರೇಂಜ್ಮೆಂಟ್ ಮಾಡ್ಕೊಳ್ಳೋಕ್ಕೆ 2 hours. ನಿಮ್ಗೆ ಅನಿಸುತ್ತೆ ಏನು ಬಿಡೋ ಒಂದು 5 ನಿಮಿಷದ ವಿಡಿಯೋ ಮಾಡಿದ್ದಾರೆ ಅಂತ. ಇದರ ಹಿಂದೆ ಬಹಳ ವರ್ಕ್ ಇರುತ್ತೆ. ಹಾಗೆ ಪರಿಶ್ರಮ ಯಾರು ಪಡ್ತಿರೋ, ಶ್ರಮ ಯಾರು ಪಡ್ತಿರೋ ಅಂತಹ ವ್ಯಕ್ತಿಗಳಿಗೆ ಆಯಿತಾ ಸಕ್ಸಸ್ ಅನ್ನೋದಿರುತ್ತೆ. ಈಗ ನೋಡಿ, ಬರ್ಕೊಳ್ಳಿ ಫಸ್ಟು ಎ ಆ್ಯನ್ ಎರಡೂ ಕೂಡ ಆನ್ಸರ್ ಇದಕ್ಕೆ ನೋ, ಯಾವುದೇ ಒಂದು ಮಾತ್ರ ಆನ್ಸರ್ ಆಗಿರುತ್ತೆ. ಹಾಗಿದ್ದರೆ ಇದರಲ್ಲಿ ಯಾವುದು ಸರಿ ಅನ್ನೋದನ್ನು ಈಗ ನೋಡೋಣ. ಈಗ ನಾನು ನಿಮ್ಗೆ ಹೇಳಿದೆ ನೋಡಿ ವಿದ್ಯಾರ್ಥಿಗಳೇ, ಆ್ಯನ್ ಬರೋದು ಓವೆಲ್ಸ್ ಜೊತೆ. ಓವೆಲ್ಸ್ ಯಾವ್ದು ನಮಗೆ? ಎ, ಇ, ಐ, ಓ, ಯು. ದೀಸ್ ಆರ್ ದಿ 5 ಓವೆಲ್ಸ್. ಓವೆಲ್ಸ್ ಎಷ್ಟಿದ್ದಾವೆ? 5 ಇದ್ದಾವೆ. ಎ, ಇ, ಐ, ಓ, ಯು. ಹಾಗಿದ್ರೆ 5 ಓವೆಲ್ಸ್ ಇದ್ದರೆ ಈ ಲೆಟ್ರನ್ನು ನೋಡಿ ಯಾರಾದರೂ ಆ್ಯನ್ ಬರ್ಕೊಂಡ್ರೆ 0 ಮಾರ್ಕ್ಸ್ ಎಕ್ಸಾಮಲ್ಲಿ ಸಿಗುತ್ತೆ. ಈಗ ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಸರಿಯಾದ ಉತ್ತರ ಎ ಅಂತ. ಯಾಕೆ ಅಂತ ಹೇಳಿದರೆ ಓವೆಲ್ ಸೌಂಡ್ ಇಲ್ಲ ಇಲ್ಲಿ. ನೋಡಿ, ಇದು ಎ, ಇ, ಐ, ಓ, ಯು ಅಂತ ಇದೆ. ಇಲ್ಲಿ ಓವೆಲ್ ಸೌಂಡ್ ಇಲ್ಲ. ಇದು ಟೈಮ್, ಟ. ಇದು ಕಾನ್ಸೋನೆಂಟು, ಇದನ್ನು ನಾವು ಕಾನ್ಸೋನೆಂಟ್ ಅಂತ ಕರಿತೀವಿ. ಹಾಗಾಗಿ ಇಲ್ಲಿ ಎ ಬರುತ್ತೆ ನಮಗೆ. ಕ್ಲಿಯರ್? ನೆಕ್ಸ್ಟ್ ಈಗ ನೋಡಿ, ಒನ್ಸ್ ಅಪಾನ್ ಎ ಟೈಮ್ ಡ್ಯಾಶ್ ಎಲಿಫೆಂಟ್ ಅಂತ ಇದೆ. ಆಲಿಫೆಂಟ್ ಅದು, ನಾವು ಇ ಅಲ್ಲ, ಅದು ಆಲಿಫೆಂಟ್ ಆಯಿತಾ. ಹಾಗಾಗಿ ಎ ನೋಡಿ, ಎ ಸೌಂಡ್ ಅದು ಎಲಿಫೆಂಟ್ ಆಯಿತಾ. ಹಾಗಾಗಿ ಇಲ್ಲಿ ಆ್ಯನ್ ಸೌಂಡ್ ಬರುತ್ತೆ, ಯಾಕಂದರೆ ಇದು ಓವೆಲ್ ಸೌಂಡನ್ನು ಮಾಡ್ತಾ ಇದೆ. ಇದು ಓವೆಲ್ ಸೌಂಡ್. ಕ್ಲಿಯರ್? ಓವೆಲ್ ಸೌಂಡ್ ಇದ್ದರೆ ಆ್ಯನ್ ಬರುತ್ತೆ. ಹಾಗಿದ್ರೆ ಸರ್ ಎಲಿಫೆಂಟಿಗೆ ದಿ ಬರದೇ ಇಲ್ವಾ? ಈ ಸ್ವಲ್ಪ ಮುಂದೆ ಹೋಗ್ತೀನಿ. ಈಗ ನೋಡಿ, ಇಲ್ಲಿ ಶಾರ್ಟ್ಕಟ್ ಕೊಡ್ತಾ ಇರೋದು ವಿದ್ಯಾರ್ಥಿಗಳೇ, ಇದು ಇಂಡೆಫಿನೆಟ್ ಆರ್ಟಿಕಲ್ಲು ಆಯಿತಾ. ಹಾಗಿದ್ರೆ ಸರ್ ಎಲಿಫೆಂಟಿಗೆ ದಿ ಬರದೇ ಇಲ್ವಾ? ಬರುತ್ತೆ. ಅನ್ನೋನ್ ಆಗಿದ್ದಾಗ ಮೊದಲನೇದಾಗಿ ನಾವು ಪರಿಚಯ ಮಾಡುವಾಗ ಆ್ಯನನ್ನು ಯೂಸ್ ಮಾಡ್ತೀವಿ ಅಥವಾ ಎ ಯೂಸ್ ಮಾಡ್ತೀವಿ. ಅದು ಕಂಟಿನ್ಯೂ ಆದಾಗ ಈಗ ನೋಡಿ, ಒನ್ಸ್ ಅಪಾನ್ ಎ ಟೈಮ್ ಆ್ಯನ್ ಎಲಿಫೆಂಟ್, ನೋಡಿ ಎಷ್ಟು ಈಸಿ ಇದೆ. ಮೇಡ್ ಅ ಫ್ರೆಂಡ್ಶಿಪ್ ವಿತ್ ಡ್ಯಾಶ್ ಮ್ಯಾನ್ ಆಯಿತಾ. ಒನ್ ಡೇ ಡ್ಯಾಶ್ ಎಲಿಫೆಂಟ್ ಅಂತ ಇದೆ. ಇಲ್ಲಿ ನಿಮಗೆ ದಿ ಅಂತ ಆನ್ಸರ್ ಬರುತ್ತೆ. ದಿ ಅಂತ ಆನ್ಸರ್ ಬರುತ್ತೆ. ಯಾಕೆ ಬರುತ್ತೆ ಅಂತ ಹೇಳಿದರೆ, ಆಲ್ರೆಡಿ ನಾವು ಎಲಿಫೆಂಟನ್ನು ಪರಿಚಯ ಮಾಡ್ಕೊಂಡಿದ್ದೀವಿ. ನೋಡಿ, ಫಸ್ಟ್ ಬರುವಂಥದ್ದು ಇಂಡೆಫಿನೆಟ್ ಆರ್ಟಿಕಲ್, ನಂತರದಲ್ಲಿ ಅದು ಡೆಫಿನೆಟ್ ಆರ್ಟಿಕಲ್ ಆಗುತ್ತೆ. ಈಗ ವಿದ್ಯಾರ್ಥಿಗಳೇ, ಇಲ್ಲಿ ಡ್ಯಾಶ್ ಮ್ಯಾನ್ ಅಂತ ಇದೆ, ಯಾವುದೋ ಒಬ್ಬ ಮನುಷ್ಯ. ಹಾಗಾಗಿ ಎ ಅಂತ ಬರುತ್ತೆ ಇಲ್ಲೂ ಕೂಡ, ಯಾಕಂದರೆ ಅದು ಇಂಡೆಫಿನೆಟ್ ಆಗಿರುತ್ತೆ. ಈಗ ನಮ್ಮ ವಿದ್ಯಾರ್ಥಿಗಳಿಗೆ ಶಾರ್ಟ್ಕಟ್ಟಲ್ಲಿ ತಿಳಿಸ್ತೇನೆ, ಈಗ ನೋಡ್ಕೊತ ಹೋಗಿ ಆಯಿತಾ. ಭಾಳ ಈಸಿ ಎಕ್ಸಾಮಲ್ಲಿ ಬರುವಂತಹ ಆಯಿತಾ. ನೋಡಿ, ಡ್ಯಾಶ್ ಆರ್ ಅಂತ ಇದೆ, HOUR, ಡ್ಯಾಶ್ MLA ಅಂತ ಇರುತ್ತೆ ಆಯಿತಾ. ಇಂತಹ ಭಾಳ ಎಕ್ಸಾಂಪಲ್ಗಳು ನಮ್ಮ ಇದಕ್ಕೆ ಬಂದಿರುವಂಥದ್ದು. ಇನ್ನೊಂದು ಯಾವುದು? ಎಸ್ ನೋಡಿ, ಡ್ಯಾಶ್ ಆನೆಸ್ಟ್ ಆಯಿತಾ. ಈಗ ಆರ್ಟಿಕಲ್ ಯಾವ್ದು ತುಂಬುತ್ತಿಲ್ಲಿ ಅಂತ, ಎ ಬರುತ್ತೋ, ಆ್ಯನ್ ಬರುತ್ತೋ, ದಿ ಬರುತ್ತೋ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಇದ್ರ ಜೊತೆ ಇನ್ನೊಂದೆರಡು ಎಕ್ಸಾಂಪಲ್ ಬರಿತೇನೆ ಈಗ ಆಯಿತಾ. ಯಾವುದು? ಎಸ್, ಡ್ಯಾಶ್ ಬೆಸ್ಟ್. ನೋಡಿ ವಿದ್ಯಾರ್ಥಿಗಳೇ, ಆ್ಯನ್ ಬರುತ್ತೋ, ಎ ಬರುತ್ತೋ, ದಿ ಬರುತ್ತೋ ಅಂತ. ಇಲ್ಲಿ ಹೆಚ್ಚು ಸೈಲೆಂಟು, ಇಲ್ಲೂ ಕೂಡ ಹೆಚ್ಚು ಸೈಲೆಂಟು. ಕ್ಲಿಯರ್? ಆನೆಸ್ಟ್. ಹಾಗಾಗಿ ಇಲ್ಲೇನು ಮಾಡ್ತೀವಿ ಅಂತ ಹೇಳಿದರೆ, ನೋಡಿ ಈಗ ಇಲ್ಲಿ
ಇದು ಓವೆಲ್ ಸೌಂಡ್ ಆಗುತ್ತೆ. ಹಾಗಾಗಿ ನಾವು ಈ ಒಂದು ಜಾಗದಲ್ಲಿ ಆ್ಯನ್ ಅಂತ ಬರಿಬೇಕು. ಇದು ಕೂಡ ಓವೆಲ್ ಸೌಂಡ್ ಆಗುತ್ತೆ. ಹಾಗಾಗಿ ಈ ಒಂದು ಡ್ಯಾಶಲ್ಲಿ ನಾವು ಆ್ಯನ್ ಅಂತ ಬರಿಬೇಕು. ಈಗ ನಿಮಗೆ ಲೆಟರ್ಸನ್ನು ನೋಡಿದವರಿಗೆ MLA ಅಂತ ಇದೆ. MLA ಇಲ್ಲೆಲ್ಲೂ ಇಲ್ಲ ಸರ್ ಅಂತ. ಇದು MLA ಅಂತ ಆ ಇದು ಸೌಂಡು, ಸೌಂಡ್ ಆಯಿತಾ. ಹಾಗಾಗಿ ಇದು ಕೂಡ ಆ್ಯನ್ ಅಂತಲೇ ಬರುತ್ತೆ. ಆ್ಯನ್ MLA ಅಂತ. ವಿ ಆರ್ ನಾಟ್ ಸೀಯಿಂಗ್ ಲೆಟರ್ಸ್, ಸೌಂಡ್ಸನ್ನು ನೋಡಿಬಿಟ್ಟು ತಾವುಗಳು ಇಲ್ಲಿ ಎ ಆ್ಯಂಡ್ ದಿಯನ್ನು ಹಾಕಬೇಕಾಗತ್ತೆ. ಕ್ಲಿಯರ್. ಈಗ ದಿ ಬೆಸ್ಟ್ ಅಂತ ಇದೆ. ಇಲ್ಲೊಂದು ರೂಲ್ ಇದೆ, ಇದನ್ನು ನಾವು ನೆನ್ಪಿಟ್ಕೊಳ್ಳಿ. ಇದಕ್ಕೆ ಆನ್ಸರು ದಿ ಅಂತಲೇ ಬರುತ್ತೆ. ಏನು ಯೋಚನೆ ಮಾಡಲಿಲ್ಲ ನಾನಿಲ್ಲಿ ಡೆಫಿನೆಟೋ ಇಂಡೆಫಿನೆಟ್ ಅಂತ. ರೀಸನ್ ಇದೆ ಇದಕ್ಕೆ, ಬಿಕಾಸ್ ದಿಸ್ ಈಸ್ ಸೂಪರ್ಲೇಟಿವ್ ಡಿಗ್ರಿ ಅಂತ ಕರಿತೀವಿ ಇದನ್ನು. ಸೂಪರ್ಲೇಟಿವ್ ಡಿಗ್ರಿ, DEGRE. ನೋಡಿ, ಇದನ್ನು ಅಡ್ಜೆಕ್ಟಿವ್ ಅಂತ ಹೇಳ್ತೀವಿ. ಅಡ್ಜೆಕ್ಟಿವ್ನಲ್ಲಿ ನಾವು EST ಯೂಸ್ ಮಾಡಿದಾಗ ಸೂಪರ್ಲೇಟಿವ್ ಡಿಗ್ರಿನಲ್ಲಿ EST ಯಾವುದ್ಯಾವುದು ಎಂಡ್ ಆಗುತ್ತೋ ಆಲ್ವೇಸ್ ಇಟ್ ಕ್ಯಾರೀಸ್ ಡೆಫಿನೆಟ್ ಆರ್ಟಿಕಲ್ ದಿ ಆಗಿರುತ್ತೆ. ಇದು ಬಹಳ ಈಸಿ. ST ಇಂದ ಎಂಡ್ ಆದರೆ ಹಂಗಂತ ಹೇಳಿಬಿಟ್ಟು ನೋಡಿ, ಇಲ್ಲೂ ST ಇಂದ ಎಂಡ್ ಆಗಿತ್ತು, ಆದರೆ ಇದು ಅಡ್ಜೆಕ್ಟಿವ್ ಅಲ್ಲ, ಇದು ಸೂಪರ್ಲೇಟಿವ್ ಡಿಗ್ರಿ ಅಲ್ಲ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್, ಆಯಿತಾ. ಫಾರ್ ಎಕ್ಸಾಂಪಲ್ ನೋಡಿ, ನಿಮ್ಗೆ ಕರೆಕ್ಟಾಗಿ ಹೇಳ್ಬಿಡ್ತೀನಿ. ಇದಿಷ್ಟು ಅರ್ಥ ಆಯಿತು ಅನಿಸುತ್ತೆ, ಆಯಿತಾ. ಸ್ವಲ್ಪ ನಿಮಗೆ ಕನ್ಫ್ಯೂಷನ್ ಆಗ್ತಾ ಇದೆ ಇಲ್ಲಿ ಈ ಭಾಗದಲ್ಲಿ, ಏನೂ ಇಲ್ಲ. ಇಲ್ಲಿ ನೋಡಿ, ಈಗ ಗುಡ್ಡು, ಬೆಟರ್, ಬೆಸ್ಟ್. ಇದು ನೋಡಿ ಪಾಸಿಟಿವ್, ಕಂಪ್ಯಾರಿಟಿವ್, ಸೂಪರ್ಲೇಟಿವ್. ಪಾಸಿಟಿವ್, ಕಂಪ್ಯಾರಿಟಿವ್, ಸೂಪರ್ಲೇಟಿವ್ ಡಿಗ್ರಿ. ಇಲ್ಲಿ ಬರುವಂಥ ಎಲ್ಲ ಸೂಪರ್ಲೇಟಿವ್ ಡಿಗ್ರಿಗೆ ನಾವು ದಿ ಅಂತ ಹಾಕ್ತೀವಿ. ದಿ ಬೆಸ್ಟ್. ಫಾರ್ ಎಕ್ಸಾಂಪಲ್ ಇನ್ನೊಂದು ಎಕ್ಸಾಂಪಲನ್ನು ಇಲ್ಲಿ ಬರೆದು ತೋರಿಸ್ತೀನಿ ನೋಡಿ. ಈ ಕಾಲಮಲ್ಲಿ ಬರೋದಕ್ಕೆಲ್ಲ ದಿ ಬರುತ್ತೆ ಆರ್ಟಿಕಲ್ಲು. ಫಾರ್ ಎಕ್ಸಾಂಪಲ್ ನೋಡಿ, ಈಗ ಹೇಳ್ತೀನಿ. ಟಾಲ್, ಟಾಲರ್, ಟಾಲೆಸ್ಟ್, TALLEST. ಹೀ ಈಸ್ ದ ಟಾಲೆಸ್ಟ್ ಬಾಯ್ ಇನ್ ಮೈ ಕ್ಲಾಸ್. ಪ್ರತಿಯೊಂದಕ್ಕೂ ಕೂಡ ದಿ ಬರುತ್ತೆ ನೋಡಿ. ದಿ ಬೆಸ್ಟ್, ದಿ ಟಾಲೆಸ್ಟ್. ಕ್ಲಿಯರ್ ಅಲ್ ಆಫ್ ಯು? ಸಾಕು ಅನಿಸುತ್ತೆ. ಹೆಚ್ಚಿನ ಆಯಿತಾ ಮಾಹಿತಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ಇನ್ಫಾರ್ಮೇಷನ್ಗಾಗಿ ಗ್ರಾಮರಿನ ಮೇಲೆ. ವಿಡಿಯೋ ಲೆಂತಿ ಆದರೆ ಮತ್ತೇನು ನೋಡೋಲ್ಲ. ಇದು ಒಂದು ಶಾರ್ಟ್ ಒಂದು ವಿಡಿಯೋ ಮಾಡಿರುವಂಥದ್ದು ನನ್ನ ಪ್ರಕಾರ. ಯಾಕಂದರೆ ಗ್ರಾಮರ್ ಮಾಡಬೇಕು ಅಂದರೆ 1 ಗಂಟೆ ಬೇಕು, ಅಷ್ಟು ಸಮಯ ಇಲ್ಲ. ಹಾಗೂ ತಾವುಗಳು ವಾಚ್ ಮಾಡಲ್ಲ, ಸ್ಕಿಪ್ ಮಾಡಿಬಿಡ್ತೀರಾ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೇನು ನಿಮಗೆ ಕಂಟೆಂಟ್ ಬರ್ದಿದ್ನಲ್ವ ಇವತ್ತು, ಆರ್ಟಿಕಲ್ಸು, ಪ್ರಿಪೋಸಿಷನ್ಸು, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್, ಅದು ಅದು ಅಂತ ಎಲ್ಲದೂ ವಿಡಿಯೋದ ಲಿಂಕ್ಸ್ಗಳನ್ನು ಕೊಟ್ಟಿರ್ತೇನೆ. ಪ್ರೀತಿಯ ಪ್ರಥಮ ಹಾಗೂ ದ್ವಿತೀಯ ಹಾಗೂ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯುತ್ತಿರುವಂತಹ ಶಿಕ್ಷಕರು ಅಥವಾ ನನ್ನ ಕಲಿಗಳಾಗಿರ್ಬೋದು, ದಯವಿಟ್ಟು ಈ ಎಲ್ಲ ವೀಡಿಯೋಸ್ಗಳನ್ನು ತಾವುಗಳು ನೋಡ್ಕೊಳ್ಳಿ, ಆಯಿತಾ ಮಕ್ಕಳೇ. ಇದು ನಿಮಗೆ ಎಕ್ಸಾಮಿಗೆ ಫಿಕ್ಸು ಬರುವಂಥದ್ದು. ಚೆನ್ನಾಗಿ ಕಲೀರಿ, ಮುಂದೆ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಇದರಲ್ಲಿ ಏನಾದರೂ ತಪ್ಪಿದರೆ ತಾವುಗಳು ಕಮೆಂಟ್ ಮುಖಾಂತರ ತಿಳಿಸಬಹುದು, ಆಯಿತಾ. ಅಥವಾ ಅರ್ಥ ಆಗಲಿಲ್ಲ ಅಂದರೂ ಕೂಡ ತಿಳಿಸ್ಬೋದು. ರೀಸನ್ ಇಷ್ಟೇ, ದಿಸ್ ಈಸ್ ಯುವರ್ ಯೂಟ್ಯೂಬ್ ಪ್ಲಾಟ್ಫಾರ್ಮ್, ಡೋಂಟ್ ಹೆಜಿಟೇಟ್. ಯಾವುದೇ ರೀತಿಯಾದಂಥ ಸಂಕೋಚನೆ ಪಡಬೇಡಿ. ತಾವುಗಳು ಡೈರೆಕ್ಟಾಗಿ ಡೀಲ್ ಮಾಡಿ. ಸರ್ ಇದು ಅರ್ಥ ಆಗಲಿಲ್ಲ, ಸರ್ ದಿಸ್ ಪಾರ್ಟ್ ಐ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್. ರೀಸನ್ ಇಷ್ಟೇ, ಯಾಕೆ ಅರ್ಥ ಆಗಿಲ್ಲ ಅಂದರೆ ತಾವುಗಳು ಬರೆಯಲ್ಲ. ಈಗ ಕೂತ್ಕೊಂಡು ತಾವುಗಳು ಇವತ್ತು ಈ ಆರ್ಟಿಕಲ್ಸ್ ನಾನು ಹೇಳಿದ್ನಲ್ವ ಅಷ್ಟು ಕೂತ್ಕೊಂಡು ಇದು ನಿಮ್ಮ ಎಕ್ಸಾಮಿಗೆ 3 ಮಾರ್ಕ್ಸಿಗೆ ಬರುತ್ತಪ್ಪ. ಫಸ್ಟಿಗೆ ಲಾಸ್ಟ್ ಇಯರ್ ಹೇಗಿತ್ತು ಅಂತ ಹೇಳಿದರೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಸೂಟಬಲ್ ಫಾರ್ಮ್. ನೋಡಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಹೆಲ್ಪ್ ಆಫ್ ಆರ್ಟಿಕಲ್ಸ್ ಆ್ಯಂಡ್ ಪ್ರಿಪೋಸಿಷನ್ಸ್ ಅಂತ ಬರೋದು. ಆದರೆ ಈ ವರ್ಷದಿಂದ ಸಪ್ರೇಟಾಗಿ ಆರ್ಟಿಕಲ್ಸ್ ಕ್ವಶನ್ನೇ ಸಪ್ರೇಟಾಗಿರುತ್ತೆ, ಪ್ರಿಪೋಸಿಷನ್ ಕ್ವಶನ್ನೇ ಸಪ್ರೇಟಾಗಿರುತ್ತೆ, ಆಯಿತಾ. ಹಾಗಾಗಿ ವಿದ್ಯಾರ್ಥಿಗಳೇ, ಇದು 3 ಮಾರ್ಕ್ಸಿಗೆ ಬರುವಂಥದ್ದು, ಆಯಿತಾ. ಪ್ರಿಪೋಷನ್ಸ್ ಕೂಡ 3 ಮಾರ್ಕ್ಸಿಗಿದೆ. ಧನ್ಯವಾದಗಳು. ಆಲ್ ದ ಬೆಸ್ಟ್, ಡೂ ವೆಲ್. ಈಗಾಗಲೇ ನಾನು ನನ್ನ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆ ಲಾಸ್ಟ್ ವೀಕಿಂದನೇ ಇಂಗ್ಲೀಷಿನ 3 ಕ್ವಶನ್ ಪೇಪರ್ ಅಪ್ಲೋಡ್ ಮಾಡಿ ಕೊಟ್ಟಿದ್ದೇನಲ್ವ, ಆ 3 ಕ್ವಶನ್ ಪೇಪರಿಂದನೇ ನಿಮ್ಮ ಒಂದು ಯೂನಿಟ್ ಟೆಸ್ಟಿಗೆ ಬರುತ್ತೆ. ಅದನ್ನು ವಾಚ್ ಮಾಡಿ, ಅದನ್ನು ಬರ್ಕೊಂಡು ಕಲೀರಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ, ಆಯಿತಾ. ಇನ್ನೊಂದು ಒಂದು ನಲ್ ಆರ್ಟಿಕಲ್ ಅಂತ ಬರುತ್ತೆ. ಸಾರಿ, ಯಾರ್ಯಾರು ವಿಡಿಯೋ ಸ್ಕಿಪ್ ಮಾಡ್ಕೊಂಡ್ರು ಏನು ಮಾಡೋಕ್ಕಾಗಲ್ಲ, ಆಯಿತಾ. ನಲ್ ಆರ್ಟಿಕಲ್ ಅಂತ ಬರುತ್ತೆ ನೋಡಿ. ಐ ನೋ ಅ ಫ್ರೆಂಚ್. ಇಲ್ಲಿ
ಐ ನೋ ಆ ಫ್ರೆಂಚ್ ಅಂತ ಇದೆ, ನನಗೆ ಫ್ರೆಂಚ್ ಲ್ಯಾಂಗ್ವೇಜ್ ಗೊತ್ತು ಅಂತ ಬರೆದಿರೋದು. ಆ್ಯಕ್ಚುಲಿ ಇದು ತಪ್ಪು. ಇದನ್ನು ನಲ್ ಅಂತ ಕರಿತೀವಿ. ಅಂದರೆ ಆರ್ಟಿಕಲ್ ಅವಶ್ಯಕತೆನೇ ಇಲ್ಲ ಈ ಸೆಂಟೆನ್ಸಿಗೆ. ಐ ನೋ ಫ್ರೆಂಚ್ ಅಷ್ಟೇ ಆನ್ಸರು. ಇಲ್ಲಿ ಆರ್ಟಿಕಲ್ ಅವಶ್ಯಕತೆನೇ ಇಲ್ಲ. ಇದು ಆರ್ಟಿಕಲ್ ಡಿಲೀಟ್ ಆಗುತ್ತೆ. ಇಲ್ಲಿ ಆರ್ಟಿಕಲ್ ಅವಶ್ಯಕತೆನೇ ಇಲ್ಲ. ಇಲ್ಲೇನಾದರೂ ನಿಮಗೆ ಡ್ಯಾಶ್ ಕೊಟ್ಟಿದ್ದರೆ ಡ್ಯಾಶ್ ಬರೆದು ಎಂಟಿ ಬಿಡಬೇಕು. ಅಲ್ಲಿ ಯಾವುದೇ ರೀತಿಯಾದಂಥ ಆರ್ಟಿಕಲನ್ನು ತುಂಬುವ ಅವಶ್ಯಕತೆನೇ ಇರಲ್ಲ. ಯಾಕಂದರೆ ಅಲ್ಲಿ ಆರ್ಟಿಕಲ್ ಬೇಡ ನಮಗೆ. ಇದನ್ನು ನಲ್ ಆರ್ಟಿಕಲ್ ಅಂತ ಕರಿತೀವಿ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಡೂ ವೆಲ್.